ಮೂರು ತಲೆ ಕಾವಲಿಂದ ನಾವು ವ್ಯವಸ್ಥೆ ಮಾಡ್ಕೊಂಡವಿ. ನಮ್ಗೇನು ಇಲ್ಲ, ಆಸೆ ಮಾಡ್ತಾರೆ, ಮೋಸ ಮಾಡ್ಬಿಡ್ತಾರೆ. ಪಾದ ನಮ್ಮ ತಲೆಗೆ ಆಗಿರ್ಲಿ. ಕಾವೇರಿ ಈಗ ಬರ ಹೊಡೆದಿದೆ, ನಮಗೆ ಕಾವೇರಿ ನೀರು ಮಠಕ್ಕೆ ಸಿಗ್ತಾ ಇಲ್ಲ. ಮಿನಿಮಮ್ 6 ಗಂಟೆ ಏನಾರ ಕರೆಂಟ್ ಕೊಡಬೇಕು. ಕೊಬ್ಬರಿ ನಾವು ಬಿಡೋಕ್ಕೆ ಅಂತ ಹೋದಾಗ ಒಂದು 8 ದಿನ ಒಂದು ಡೇಟ್ ಕೊಡ್ತಾರೆ ಅನ್ಕೊಂಡಿದ್ದು. ನಾವು ರೈತರೆಲ್ಲ ಸುಮ್ಮನೆ ಅದು ಕೊಬ್ಬರಿ ಮಂಡ್ಯರೆಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ತುಮಕೂರಲ್ಲಿ 8,500 ಎಕರೆ ರೈತರು ಜಮೀನನ್ನು ಆಕ್ರಮಿಸ್ಕೊಂಡು ಏರ್ಪೋರ್ಟ್ ಮಾಡೋಕ್ಕಂತ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಇದನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಅಡಿಕೆಗಿಡಗಳನ್ನ ಕಟ್ಕೊಂಡು 1500 ಅಡಿ ಬೋರ್ವೆಲ್ ಹಾಕ್ಸ್ಕೊಂಡು ಏನೋ ಒಂದು ಜೀವನ ಮಾಡ್ತಾ ಇದ್ದಾರೆ. ಅವ್ರಗಳ ಜಮೀನುಗಳನ್ನ ಇವಾಗ ಕಿತ್ಕೊಂಡು ಏರ್ಪೋರ್ಟ್ ಮಾಡೋದಂತಕ್ಕಂಥ ಇದನ್ನು ಮಾಡ್ತಾ ಇದ್ದಾರೆ. ಬಗರ್ ಹುಕುಮು ರೈತರಿಗೆ ಜಮೀನು ಸಾಗುವಳಿ ಪತ್ರ ನೀಡಬೇಕಾದಂಥದ್ದು, ಮಾರುಕಟ್ಟೆ ಸೌಲಭ್ಯ ಸರ್ಕಾರದಿಂದ 2,000 ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಮುಂದುವರಿಸಿಕೊಡ್ಬೇಕು. ನಮಗೆ ಒಂದು 50 ವರ್ಷದಿಂದ ನಮಗೆ ಒಂದು RTC ಸಿಗ್ತಾ ಇಲ್ಲ. ಕಾವೇರಿ ಈಗ ಬರ ಹೊಡೆದಿದೆ, ನಮಗೆ ಕಾವೇರಿ ನೀರು ಮಠಕ್ಕೆ ಸಿಗ್ತಾ ಇಲ್ಲ. ಮತ್ತು ಕರೆಂಟು ಮಠಕ್ಕೆ ಕೊಡ್ತಾ ಇಲ್ಲ. KVಯವರು ನೈಟ್ ಹೊತ್ತು ಕರೆಕ್ಟ್ ಕೊಡ್ತಾ ಇಲ್ಲ. ಕೈಗಾರಿಕೆಗೆ ಆದ್ಯತೆ ಕೊಡ್ತಾವ್ರೆ, ನಮ್ಗೆ ಕರೆಂಟ್ ಕೊಡ್ತಾ ಇಲ್ಲ. ಹಂಗಾಗಿ ಕರೆಂಟ್ನ ನೀಟಾಗಿ ಕೊಡಬೇಕು ಅಂತ ಕೇಳೋ ಸಲುವಾಗಿ ನಾವು ಬಂದಿದ್ದೀವಿ. 3 ಗಂಟೆ ಕೊಡ್ತಾಯಿದ್ರು, 3 ಗಂಟೆ ಸಾಲ್ತಿಲ್ಲ. ಮಳೆ ಇಲ್ಲ, ಬರ ಹೊಡೆದಿದೆ. ಮಿನಿಮಮ್ 6 ಗಂಟೆ ಏನಾರ ಕರೆಂಟ್ ಕೊಡಬೇಕು. ಯಾವುದೇ ರೀತಿ ಕರೆಂಟ್ ಕಟ್ ಮಾಡಬಾರ್ದು ಅನ್ನೋದೇ ನಮಗೆ. ಕೊಬ್ಬರಿ ನಾವು ಬಿಡೋಕ್ಕೆ ಅಂತ ಹೋದಾಗ ಒಂದು 8 ದಿನ ಒಂದು ಡೇಟ್ ಕೊಡ್ತಾರೆ ಅಂದ್ಕೊಂಡಿದ್ದು. 3 ದಿನಕ್ಕೆ 4 ದಿನ 5 ದಿನ ಮಾಡ್ಕೊಂಡು ಡೇಟ್ ಮುಗಿಸಾಕ್ಯಾರೆ. ನಾವು ರೈತರುಗಳೆಲ್ಲ ಹೋದ್ರು ಆ ಡೇಟ್ ಎಲ್ಲ ಮುಗಿದೋಗ್ಯವೆ ಅಂತ ಹೇಳ್ತಾರೆ. ಇನ್ನೂ ಒಂದು ಹೆಚ್ಚುವರಿ ನಮಗೆ ಕೊಬ್ಬರಿ ಡೇಟ್ ಹಾಕ್ಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮವೆಲ್ಲ ಕೊಬ್ಬರಿ ಇದ್ದಾವೆ, ಎಲ್ಲ 3 ದಿನ 5 ದಿನಕ್ಕೆ ಮುಗಿಸಾಕಿರು, 4 ದಿನ 5 ದಿನಕ್ಕೆ ಮುಗಿಸಾಕಿರು. ನಾವು ರೈತರೆಲ್ಲ ಸುಮ್ಮನೆ ಅದು ಕೊಬ್ಬರಿ ಮಂಡ್ಯರೆಲ್ಲ ಮಾಡಿಸ್ಕೊಂಬಿಟ್ಟಿದ್ದಾರೆ. ನಮ್ಗೆ ಅದರಿಂದ ನಮಗೆ ಡೇಟೇ ಸಿಗಲಿಲ್ಲ. ಅದಕ್ಕೋಸ್ಕರ ನಮ್ಮನ್ನ ಒಂಚೂರು ಹೇಳಿ ಇದು ಮಾಡಿಕೊಡಿ ಅಂತ. ಆಮೇಲೆ ಕಾಲುವೆಗಳು ನಾವು ಗದ್ದೆಗೆ ಇರಬೇಕು. ಈಗ ಗದ್ದೆಗೆ ನೀರು ಬಿಟ್ಟರೆ ಅರ್ಧ ಪಿಳ್ಳೆ ಸೋಸ್ಬಿಟ್ಟು ಒಂದು 2 ಕಿಲೋಮೀಟ್ರ್ ಆಗೈತೆ ಅಂತ ಅಂತಾರೆ. ಅರ್ಧ ಕಿಲೋಮೀಟ್ರು ಹೇಳ್ಬಿಟ್ಟು ಒಂದು 2 ಕಿಲೋಮೀಟ್ರ್ ಸೋಸಿ ಸುಮ್ಮನಾಗಿದ್ದಾರೆ. ಇನ್ನು ಮುಂದಕ್ಕೆ ನೀರೇ ಹೋಗಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಅದೊಂದು ನಮಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲಿ ರೈತರು ಮುಖಂಡ ಸಂಘದಿಂದ ನಾವೇನು ಪ್ರಸ್ತಾಪನೆ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ, ತುಮಕೂರಲ್ಲಿ 8,500 ಎಕರೆ ರೈತರು ಭೂ ಒಡಳಿ ಜಮೀನನ್ನು ಆಕ್ರಮಿಸ್ಕೊಂಡು ಏರ್ಪೋರ್ಟ್ ಮಾಡೋಕ್ಕಂತ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಇದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಸಣ್ಣ ಹಿಡುವಳಿದಾರರೇ ಇರೋದು. ಅವರಿಗೆ ಯಾವುದೇ ಇದಿಲ್ಲ, ಅಂದರೆ ಬೆನಿಫಿಟ್ ಇಲ್ಲ. ನಮಗೆ ನೀರಾವರಿ ಕಾಲುವೆಗಳಿಲ್ಲ. ಅಂಥದ್ರಲ್ಲಿ ಸಾವಿರಾರು ಅಡಿಕೆಗಿಡಗಳನ್ನ ಕಟ್ಕೊಂಡು 1500 ಅಡಿ ಬೋರ್ವೆಲ್ ಹಾಕ್ಸ್ಕೊಂಡು ಏನೋ ಒಂದು ಜೀವನ ಮಾಡ್ತಾ ಇದ್ದಾರೆ. ಅವ್ರಗಳ ಜಮೀನುಗಳನ್ನ ಇವಾಗ ಕಿತ್ಕೊಂಡು ಏರ್ಪೋರ್ಟ್ ಮಾಡೋದಂತಕ್ಕಂಥ ಇದನ್ನು ಮಾಡ್ತಾ ಇದ್ದಾರೆ. ಸೊ 28 ಹಳ್ಳಿಯಿಂದ 18,000 ಕುಟುಂಬಗಳು ನಿರಾಶ್ರಿತರಾಗೋ ಚಾನ್ಸಸ್ ಇದೆ. ಸೊ ಇದ್ರ ಬಗ್ಗೆ ನಮ್ಮ ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಳುತ್ತೆ, ಹೇಗೆ ಅವರು ನಮ್ಮ ರೈತರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಮನವಿ ಕೊಟ್ಟಿದ್ದೀವಿ. ಓಕೆ, ಅದ್ರ ಪ್ರಕಾರ ಏನು ಗೌರ್ಮೆಂಟಿಂದ ನಮಗೇನು ಅಪ್ಡೇಟ್ ಇದು ಬಂದಿಲ್ಲ. ಸೊ ಹೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಧ್ಯಮದ ಮುಖಾಂತರ ನಾವು ಕೋರ್ಕೊಳ್ತಾ ಇದ್ದೀವಿ. ನಾವು 45 ವರ್ಷದಿಂದ ವಾಸ ಮಾಡ್ತಾವೆ. ನಮ್ಗೆ ಏನು ಪಟ್ಟ ಪುಸ್ತಕ ಏನೂ ಇಲ್ಲ ಸ್ವಾಮಿ. ನಮಗೆಲ್ಲ ಆಸೆ ಮಾಡಿ ಮೋಸ ಮಾಡ್ತಾವ್ರೆ. ನಾವು ಈಗ ಮೊಮ್ಮಕ್ಕಳು 3 ತಲೆ ಆಗೋಯ್ತು. ನಾವು 3 ತಲೆ ತಾವಲಿಂದ ನಾವು ಫುಲ್ ವ್ಯವಸ್ಥೆ ಮಾಡ್ಕೊಂಡವಿ. ನಮಗೇನು ಇಲ್ಲ, ಆಸೆ ಮಾಡ್ತಾರೆ, ಮೋಸ ಮಾಡಿಬಿಡ್ತಾರೆ. ನಮಗೇನು ಇಲ್ಲ, ಪಟ್ಟ ಬೇಕು ಸ್ವಾಮಿ. ನಿಮ್ಮ ಪಾದ ನಮ್ಮ ತಲೆಗೆ ಆಗಿರಲಿ. ನಾವು ಅಷ್ಟೋಸ್ಕರಕ್ಕೆ ನಾವು ಯಾವ್ಯಾವ ಇದಕ್ಕೆಲ್ಲ ನಾವು ಓಡಾಡ್ತೀವಿ ಸ್ವಾಮಿ. ನಮಗೇನು ಇಲ್ಲ, ನಮ್ಗೆ ಈಗ ಮುದುಕರಾಗೋ ಕಾಲಕ್ಕೆ ಬಂತು. ಅಂತೆಲ್ಲೂ ನಾವು ಏನು ನಮ್ಗೆ ಯಾವ್ದು ಆಸೆ ಮಾಡ್ತಾ ಇರೋದಕ್ಕೂ ಬರ್ರಿ ಅಂತಾರೆ. ನಮಗೇನು ಮಾಡ್ಕೊಂಡಿಲ್ಲ. ಪಾಲಿಸಿ ಇಲಾಖೆಯವರು ನಮ್ಮನ್ನ ಸ್ವಲ್ಪ ಹಿಂಸೆ ಮಾಡ್ತಾವ್ರೆ. ಇವ್ರು ಬಂದದ್ದು ನಮ್ಗೆ ಈಗ ತಾನೇ ಏನೋ ಸ್ವಲ್ಪ ಕಮ್ಮಿ ಆಗೋಗದೆ. ನಾವು ಕೊಳ್ಳೇಗಾಲ ತಾಲೂಕು ಜಾಗೇರಿ ಅಂತ ಸ್ವಾಮಿ. ನಾವು CR ನಗರ. ದಯವಿಟ್ಟು ನಾವು ರುಕ್ಕಿಬಾಯಿ ಅಂತ ಸ್ವಾಮಿ. ಏನು ಮಾಡೋದು, ಬಡವರು ನಮ್ಗೆ ಊಟಕ್ಕಿಲ್ಲ, ಏನೂ ಇಲ್ಲ. ಏನಪ್ಪ ಅದೇ ನಿಮ್ಮದು ಅಂತಾರೆ. ನಮಗೇನು ಸೌಲಭ್ಯ ಅನ್ನೋದೇ ಏನೂ ಇಲ್ಲ ಸ್ವಾಮಿ. ನಮ್ಗೆ ಕೆಲ್ಸಕ್ಕೋದ್ರು ನಮ್ಗೆ ದುಡ್ಕೊಂಡು ತಿನ್ನುವ ಅಂದರೂ ನಮಗೇನೂ ಇಲ್ಲ. ನಮ್ಗೆ ಪಟ್ಟ ಬೇಕು. ದಯವಿಟ್ಟು ನಮ್ಗೆ ನೀರಿನ ಸೌಲಭ್ಯ ಬೇಕು. ನಮಗೇನು ಇಲ್ಲ. ಕಾಡು ವನವಾಸ ಮಾಡಿಕೊಂಡು ಜಮೀನು ಹತ್ರ ತೋಟ ಮಾಡ್ಕೊಂಡು ಕೂತಾವಿ ಸ್ವಾಮಿ. ನಾವು ಈ ರೈತರ ಪರವಾಗಿ ಬಂದಿದ್ದೀವಿ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಂತರ ಬರ್ತಕ್ಕಂಥ ಬಜೆಟ್ ಮಂಡನೆಯಲ್ಲಿ ನಮ್ಮ ರೈತರ ಪರವಾಗಿ ವಿಶೇಷವಾಗಿ ಅದನ್ನೇ ಪ್ರಾಮುಖ್ಯತೆ ಇಟ್ಕೊಂಡು ರೈತ ಪರ ಬಜೆಟ್ನ ಮಂಡಿಸಬೇಕು ಅಂತೇಳಿ ನಾವು ಸಿದ್ದರಾಮಯ್ಯವ್ರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರು ಬಡಪುಲ ನಾಗೇಂದ್ರ ಅವರಿಂದ ಹಿಡಿದು ಇಡೀ ಸಂಘಟನೆಯ ಪರವಾಗಿ ನಾವು ಹಕ್ಕು ಒತ್ತಾಯ ಮಂಡನೆ ಮಾಡಿ ಅವ್ರಿಗೆ ಸರ್ಕಾರಕ್ಕೆ ಮನವಿ ಪತ್ರವನ್ನು ಇವತ್ತು ಸಲ್ಲಿಸಿದ್ದೀವಿ. ನಾವು ಅದರಲ್ಲಿ ಬಂದು ಪ್ರತಿ ಒಂದು ಜಿಲ್ಲೆಯಲ್ಲಿ ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ನೀರಾವರಿ ಸಮಸ್ಯೆ ಆಗಿರ್ಬೋದು, ಅರಣ್ಯ ಸಂಬಂಧಪಟ್ಟಂತೆ ಕಾಡೊಂದಿ ಆನೆ ಸಂಬಂಧಪಟ್ಟದ್ದು, ಮತ್ತು ಬಗರ್ ಹುಕುಮು ರೈತರಿಗೆ ಜಮೀನು ಸಾಗುವಳಿ ಪತ್ರ ನೀಡಬೇಕಾದಂಥದ್ದು, ಇನ್ನೂ ಅನೇಕ ರೀತಿಯಾದಂಥ ಸೌಲಭ್ಯಗಳು, ಮಾರುಕಟ್ಟೆ ಸೌಲಭ್ಯ,
ಆಮೇಲೆ ನಮಗೆ ಈಗ ರೈತರಿಗೆ ಸಿಗ್ತಾ ಇರತಕ್ಕಂಥ ಸರ್ಕಾರದಿಂದ 2,000 ರೂಪಾಯಿ ಕಿಸಾನ್ ಸಮ್ಮಾನ ಅದನ್ನ ಮುಂದುವರಿಸಿಕೊಡ್ಬೇಕು. ಹೀಗೆ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಿದ್ದೀವಿ. ಅಲ್ಲಿ ನಮಗೆ 3,800 ಎಕರೆ ಜಮೀನಲ್ಲೂ ಕೂಡ ಅಷ್ಟು ನಮಗೆ ಸರ್ಕಾರದಿಂದ ಅನ್ಯಾಯ ಆಗ್ತಾಯಿದೆ. ಅದನ್ನು ನಮ್ಗೆ ಸಾಗುವಳಿ ಪತ್ರ ಕೊಟ್ಟು ವ್ಯವಸಾಯ ಮಾಡೋಕ್ಕೆ ನಮಗೆ RTC ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಮುಖ್ಯಮಂತ್ರಿಯವರ ಸಭೆಯಲ್ಲಿ ನಾವು ಬಂದು ಪಾಲ್ಗೊಂಡಿದ್ದೀವಿ. ಮುಖ್ಯಮಂತ್ರಿಯವ್ರಿಗೆ ತಿಳಿಸಿದ್ದೀವಿ, ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್ವೆ ಆಗಿದೆ. ಮತ್ತು ಈಗ ನಮ್ಮ ರೈತರ ಸಂಘ ಅಧ್ಯಕ್ಷರು ತಿಳಿಸಿದ್ದಾರೆ ಮುಖ್ಯಮಂತ್ರಿಯವ್ರಿಗೆ. ಮುಖ್ಯಮಂತ್ರಿಯವ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸುಮಾರು ಜಾಗೇರಿ ನಾವು ಸ್ಟಾರ್ಟ್ ಆಗಿ 55 ವರ್ಷ ಆಯ್ತಾಯಿದೆ. ಇನ್ನೂ ಜನರು ಭಾರಿ ಕಷ್ಟದಿಂದ ಆಗಂದ 55 ವರ್ಷದ ಕಷ್ಟಪಡ್ತಿದ್ದಾರೆ. ಇನ್ನು ಯಾವುದೇ ನಮಗೆ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ಎಲ್ಲ ಸರ್ಕಾರಗಳು ನಡೀತಾಯಿತ್ತು, BJP ಇದೆಲ್ಲ ಕಾಂಗ್ರೆಸ್ಸು. ನಾವು ಪ್ರತಿಯೊಂದು ವರ್ಷವೂ ಇದೇ ಕೋರಿಕೆ ಇಟ್ಟಿದ್ದೀವಿ. ಈ ಸಲ ನಾವು ಸರ್ವೆ ಮಾಡಿದ್ದಾರೆ. ಈ ಸಲ ಖಂಡಿತವಾಗಿ ನಮ್ಗೆ ಹಕ್ಕುಪತ್ರ ಸಿಗಬೇಕಂತ ನಾವು ಸುಮಾರು ಒಂದು 500 ಜನ ಬಂದು ಅವ್ರಿಗೆ ವರದಿನ ಕೊಟ್ಟಿದ್ದೀವಿ. ಅದ್ರ ಮೂಲಕ ನಮ್ಮ ನ್ಯೂಸ್ಗೆ ನಮ್ಗೆ ತಿಳಿಸ್ತಾ ಇದ್ದೀವಿ. ನಮ್ಮ ರೈತ ಸಂಘ ಏನೆಲ್ಲ ಸಮಸ್ಯೆಗಳುಂಟು ಅದನ್ನು ಬಜೆಟ್ನಲ್ಲಿ ಅನುಮೋದನೆ ಮಾಡಲಿಕ್ಕೆ ಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಬಜೆಟ್ನಲ್ಲಿ ರೈತರ ಪ್ರಮುಖ ಬೇಡಿಕೆಯಾದ ಈ ಬೆಳೆಯ ಏನು ವಿಸ್ತರಣೆ ಉಂಟು, ಬೆಳೆಯ ಪರಿಹಾರ ಮತ್ತು ರೈತರಿಗೆ ಸಬಲೀಕರಣದ ಬಗ್ಗೆ ಒತ್ತು ಕೊಡಬೇಕಂತೇಳಿ ಮಾನ್ಯ ನಮ್ಮ ರೈತ ಸಂಘದ ಬಡಗಲುಪುರ ನಾಗೇಂದ್ರ ಅವರು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಒಪ್ಪಿದ್ದಾರೆ. ಅದು ನಮಗೆಲ್ಲ ಸಂತೋಷ ತಂದಿದೆ. ರೈತ ಸಂಘದ ಸಮಸ್ಯೆಗಳಿಗೆ, ರೈತರಿಗೆ ಸಮಸ್ಯೆಗಳಿಗೆ ಯುವ ರೈತ ಘಟಕ ಯಾವಾಗಲೂ ಇರ್ತದೆ ಅಂತ ಹೇಳುತ್ತಾ ಈ ರೈತರ ಹೋರಾಟಕ್ಕೆ ಜಯವಾಗಲೆಂದು ಹೇಳುತ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ನಮಗೆ ಒಂದು 50 ವರ್ಷದಿಂದ ನಮಗೆ ಒಂದು RTC ಸಿಗ್ತಾ ಇಲ್ಲ. ಅದರಿಂದ ನಾವು ಇದಕ್ಕೆ ಬಂದಿದ್ದೀವಿ, ಬೆಂಗಳೂರಿಗೆ ಬಂದಿದ್ದೀವಿ. ನಮಗೆ ಹಕ್ಕುಪತ್ರ ಸಿಗ್ತಾ ಇಲ್ಲ. 40-50 ವರ್ಷದಿಂದ ನಾವು ಅನುಭವ ಮಾಡ್ತಾಯಿದ್ದೀವಿ. ಅದರಿಂದ ನಮಗೆ ಯಾವ ಪತ್ರವನ್ನು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ. ನಮ್ಮ ಪಟ್ನಾ ಸರ್ಕಲ್ ಇದು ನಮಗೆ ಕಾಣಿಕೆ ಬರ್ಬೋದು. ಅದು ಯಾರು ನಾವು ಅರ್ಜಿ ಹಾಕಿದ್ರು ಪೈಪೇ ಕೊಡಲ್ಲ ನಮಗೆ. ಸರ್, ಪಟ್ನಾ ಸರ್ಕಲ್ ಇದ್ದವ್ರಿಗೆ ಸ್ವಲ್ಪ ನೋಂದಣಿ ಮಾಡ್ಬೇಕಂದು ವಿನಂತಿ. ಯಾಕಂದ್ರೆ ಕಡಿಮೆ ಊರಾಗ ಎಷ್ಟು ಮಂದಿ ಸರ್ಕಲ್ದಾಗ ಎಷ್ಟು ಅರ್ಜಿ ಹಾಕ್ಯಾರ, ಒಟ್ಟೆ ಪೈಪೇ ಕೊಡಲ್ಲ ರೈತರಿಗೆ. ಯಾಕಂದ್ರೆ 1 ವರ್ಷ ಆಗದ ಮುಂದಿನ ವರ್ಷ ಹೊಂಟವ. ಏನು ಪಾಪ ಮಾದ ಸ್ವಲ್ಪ ವಿಚಾರ ಮಾಡಿ ನಮ್ಗೆ ಇದು ಮಾಡಬೇಡಿ. ಇದೇ ಫೆಬ್ರವರಿ 13 ನಗ್ನಾ ಥಿಯೇಟ್ರ್ ತಂಡದಿಂದ ನಮ್ಮ ನಟರಾಜ್ ಹುಳಿಯಾರ್ ಅವರು ಬರೆದಿರೋ ನಾಟಕ ಇದು ಡೈರೆಕ್ಟ್ ಆ್ಯಕ್ಷನ್ ಅಂತ. ನಮ್ಮ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ಜೀವನಾಧಾರಿತ ನಾಟಕ ಇದು. ಈಗಾಗಲೇ ನಮ್ಮ ತಂಡದಿಂದ ಇದು 9ನೇ ಪ್ರದರ್ಶನ. ಈಗಾಗಲೇ ಮೈಸೂರು, ಶಿವಮೊಗ್ಗ, ಹುಳಿಯಾರು, ಬೆಂಗಳೂರಲ್ಲೇ 3 ಪ್ರದರ್ಶನ ಅಂತ ಇದು 9ನೇ ಪ್ರದರ್ಶನ ಮಾಡ್ತಿರೋದು. ಅವತ್ತು ನಮ್ಮ ಪ್ರೊಫೆಸರ್ ಅವರ 88ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ನಾಟಕನ ಮಾಡ್ತಾಯಿದ್ದೀವಿ. ಡೈರೆಕ್ಟ್ ಆ್ಯಕ್ಷನ್ ಅಂತ ನಾಟಕ. ಆದಷ್ಟು ಜನಗಳು ದಯವಿಟ್ಟು ಬಂದು ನಮ್ಮ ನಾಟಕನ ನೋಡಿ. ಮತ್ತು ಇದು ರೈತ ಸಂಘದ ನಾಟಕ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀವಿ.